ಕರ್ಣ ಜೀ ಕನ್ನಡದಲ್ಲಿ ಹೊಸದಾಗಿ ಪ್ರಸಾರ ಆಗೋದಕ್ಕೆ ತಯಾರಾಗಿರುವಂಥ ಸೀರಿಯಲ್ ಆಗಿದೆ. ಕರ್ಣ ಸೀರಿಯಲ್ ಬಗ್ಗೆ ತುಂಬ ಚರ್ಚೆ ಆಗಿದೆ. ವಿಚಾರ ಏನು ಅಂತಂದರೆ, ಇನ್ನೂ ಸೀರಿಯಲ್ ಪ್ರೋಮೋ ಅಷ್ಟೇ ರಿಲೀಸ್ ಆಗಿರೋದು. ರಿಲೀಸ್ ಆದಂಥ ಪ್ರೋಮೋನೇ ಮಿಲಿಯನ್ ಗಟ್ಟಲೆ ವ್ಯೂಸನ್ನು ಪಡ್ಕೊಂಡಿರೋದ್ರಿಂದ ಸಿಕ್ಕಾಪಟ್ಟೆ ಸುದ್ದಿಯಲ್ಲಿದೆ. ಆದರೆ ಈ ಸೀರಿಯಲ್ ಯಾಕೆ ಇಷ್ಟು ಮಟ್ಟಿಗೆ ಸುದ್ದಿ ಆಗ್ತಿದೆ ಅನ್ನೋದ್ರ ಜೊತೆಗೆ, ಈ ಸೀರಿಯಲ್ನ ನಾಯಕ ಕಿರಣ್ ರಾಜ್ ಅನ್ನೋದು ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆ. ಆದರೆ ಪ್ರೋಮೋ ರಿಲೀಸ್ ಆಗಿ ಬಹುದಿನಗಳೇ ಆಗೋಯ್ತು. ಸೀರಿಯಲ್ ಯಾವಾಗಿಂದ ಏನು ಎತ್ತ ಅನ್ನೋದು ಗೊತ್ತಿಲ್ಲ. ಇದಕ್ಕಿಂತ ಹೆಚ್ಚಾಗಿ ಹೀರೋಯಿನ್ ಯಾರು ಅನ್ನೋದು ಕೂಡ ಗೊತ್ತಿಲ್ಲ. ಹೀರೋಯಿನ್ ಯಾರು, ಹೀರೋಯಿನ್ ಆಯ್ಕೆಯಲ್ಲಿ ಇಷ್ಟೊಂದು ರೀತಿಯಾದಂಥ ಬಿಲ್ಡಪ್ ಯಾಕೆ, ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಒಂದು ಕಾಲದಲ್ಲಿ ಜೀ ಕನ್ನಡದಲ್ಲಿ ಸೇರಿದಂತೆ ಬೇರೆ ಬೇರೆ ಲ್ಯಾಂಗ್ವೇಜಸ್ಗಳಲ್ಲಿ, ಬೇರೆ ಬೇರೆ ಚಾನೆಲ್ಗಳಲ್ಲಿ ಅನೇಕ ಸೂಪರ್ ಡೂಪರ್ ಹಿಟ್ ಸೀರಿಯಲ್ಗಳು ಪ್ರಸಾರ ಆಗ್ತಿತ್ತು. ಅದರಲ್ಲಿ ಕೆಲವು ಸೀರಿಯಲ್ಗಳನ್ನು ಇವತ್ತಿಗೂ ನಾವು ಮರೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದರಲ್ಲೂ ಜೀ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇದ್ದಂಥ ಕೆಲವೊಂದು ಸೀರಿಯಲ್ಗಳು, ಪುನರ್ವಿವಾಹ ಆಗಿರ್ಬೋದು, ಚೀಸೌ ಸಾವಿತ್ರಿ ಆಗಿರ್ಬೋದು, ಈ ಥರದ್ದು ಒಂದಷ್ಟು ಸೀರಿಯಲ್ಗಳು ಎಲ್ಲರನ್ನೂ ಇವತ್ತಿಗೂ ಈ ನಿಲ್ಲದಂತೆ ಕಾಡ್ತಾ ಇರುತ್ತೆ. ಯಾಕೆ ಕಾಡ್ತಾ ಇರುತ್ತೆ ಅನ್ನೋದಕ್ಕೆ ಅದರ ಕಥೆ ಮತ್ತು ಅದರಲ್ಲಿದ್ದಂಥ ಪಾತ್ರಧಾರಿಗಳು ನಿಜವಾಗ್ಲೂ ಕೂಡ ಜನರ ಮನಸ್ಸಿಗೆ ಅಷ್ಟು ಹತ್ತಿರವಾಗಿ ರೀಚ್ ಆಗಿದ್ರು. ಈ ಎಲ್ಲ ಸೀರಿಯಲ್ಗಳನ್ನು ನಿರ್ದೇಶನ ಮಾಡಿದ್ದು ಮತ್ತು ಈ ಎಲ್ಲ ಕ್ಯಾರೆಕ್ಟರ್ಗಳನ್ನು, ನಟ ನಟಿಯರನ್ನು ಆಯ್ಕೆ ಮಾಡಿದ್ದಂಥ ಏಕೈಕ ವ್ಯಕ್ತಿ ಅಂತ ಅಂದರೆ ಅದು ನಿರ್ದೇಶಕಿ ಶ್ರುತಿ ನಾಯ್ಡು. ಶ್ರುತಿ ನಾಯ್ಡು ಅಂತ ಅಂದರೆ ಕನ್ನಡ ಸೀರಿಯಲ್ ಇಂಡಸ್ಟ್ರಿಯಲ್ಲಿ ಲೇಡಿ ಸೂಪರ್ ಸ್ಟಾರ್ ಅಂತಲೇ ಕರೆಸ್ಕೊಳ್ಳುವವರು. ಅನೇಕ ಸೂಪರ್ ಡೂಪರ್ ಹಿಟ್ ಸೀರಿಯಲನ್ನು ಕೊಟ್ಟಂಥ ಹೆಗ್ಗಳಿಕೆ ಶ್ರುತಿ ನಾಯ್ಡು ಅವರಿಗೆ ಸೇರುತ್ತೆ. ಶ್ರುತಿ ನಾಯ್ಡು ಅವರ ನಿರ್ದೇಶನದ ಸೀರಿಯಲ್ ಅಂತ ಅಂದರೆ ಕತೆ ತುಂಬ ಚೆನ್ನಾಗಿರುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಮತ್ತು ಅದರಲ್ಲಿ ಬರುವಂಥ ಪಾತ್ರಧಾರಿಗಳು ಕೂಡ ಅಷ್ಟೇ ಮುದ್ದಾಗಿ ಇರ್ತಾರೆ, ಅಭಿನಯ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅನ್ನೋದು ಗೊತ್ತಿರೋ ವಿಚಾರ. ಯಾರೇ ನೀನು, ಮೋಹಿನಿ ಸೇರಿದಂತೆ ಅನೇಕ ರೀತಿಯಾದಂಥ ಸೀರಿಯಲ್ಗಳನ್ನು ಮತ್ತು ಇವತ್ತಿಗೆ ಅತಿ ಹೆಚ್ಚು ಹೆಸರು ಮಾಡಿರುವಂಥ ಕಲಾವಿದರನ್ನು ಇಂಡಸ್ಟ್ರಿಗೆ ಪರಿಚಯಿಸಿದಂಥ ನಿರ್ದೇಶಕಿ ಅಂತ ಅಂದರೆ ಅಥವಾ ನಿರ್ಮಾಪಕಿಯೂ ಹೌದು ಅಂತ ಅಂದರೆ ಅದು ಶ್ರುತಿ ನಾಯ್ಡು. ಶ್ರುತಿ ನಾಯ್ಡು ಅವರ ಆಯ್ಕೆಯೇ ಆ ರೀತಿ ಆಗಿರುತ್ತೆ. ಶ್ರುತಿ ನಾಯ್ಡು ಎಲ್ಲದರಲ್ಲೂ ಪರ್ಫೆಕ್ಟನ್ನು ಬಯಸ್ತಾರೆ. ಯಾವುದೇ ಸೀರಿಯಲ್ ಆಗಿರ್ಬೋದು, ಕತೆ ಆಗಿರ್ಬೋದು, ಪಾತ್ರ ಆಗಿರ್ಬೋದು, ಕಾಸ್ಟ್ಯೂಮ್ ಆಗಿರಬಹುದು, ಜನರನ್ನು ರೀಚ್ ಆಗುವ ವಿಚಾರ ಆಗಿರಬಹುದು, ಎಲ್ಲದರಲ್ಲೂ ಕೂಡ ಅವರಿಗೆ 100% ಬೇಕಾಗಿರುತ್ತೆ. ಜೊತೆಗೆ ಶ್ರುತಿ ನಾಯ್ಡು ಅವರ ಸೀರಿಯಲ್ಗಳು ಬಹು ವರ್ಷಗಳ ಕಾಲ ಪ್ರಸಾರ ಆಗಿ 2 ವರ್ಷ, 3 ವರ್ಷ, 4 ವರ್ಷ, 5 ವರ್ಷಗಳ ಕಾಲ ಪ್ರಸಾರ ಆಗಿರುವಂಥ ಇತಿಹಾಸವನ್ನು ಹೊಂದಿದೆ. ಇದು ಕರ್ಣ ಸೀರಿಯಲ್ ಕೂಡ ಶ್ರುತಿ ನಾಯ್ಡು ಅವರೇ ಮಾಡ್ತಾ ಇರೋದು. ಇದು ಶ್ರುತಿ ನಾಯ್ಡು ಅವರ ಕನಸಿನ ಕೂಸು ಕರ್ಣ. ಈ ಕಾರಣಕ್ಕಾಗಿ ಕರ್ಣ ಬಗ್ಗೆ ತುಸು ಹೆಚ್ಚಿನ ರೀತಿಯಾದಂಥ ಕಾಳಜಿಯನ್ನೇ ಶ್ರುತಿ ನಾಯ್ಡು ಅವರು ವಹಿಸಿದ್ದಾರೆ. ಬ್ರಹ್ಮಗಂಟು ಈ ಹಿಂದೆ ಬರ್ತಾ ಇದ್ದಂಥ ಸೀರಿಯಲನ್ನು ಶ್ರುತಿ ನಾಯ್ಡು ಅವರೇ ನೋಡಿಕೊಂಡಿದ್ದು. ಸೊ ಅದೇ ರೀತಿಯಾದಂಥ ಒಂದು ಹಿಟ್ ಸೀರಿಯಲ್ ಬೇಕು ಅನ್ನುವಂಥ ನಿಟ್ಟಿನಲ್ಲೇ ಅಳಿದು ತೂಗಿ ಕಥೆಯನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಪ್ರೋಮೋ ರಿಲೀಸ್ ಆಗಿರೋದನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಇದೊಂದು ಪಕ್ಕಾ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮಾಡುವಂಥ ಸೀರಿಯಲ್ ಆಗಿದೆ. ಪಕ್ಕ ಕುಟುಂಬಸ್ಥರೆಲ್ಲ ಕೂತು ಎಲ್ಲರೂ ಇಷ್ಟಪಡುವಂಥ ಸೀರಿಯಲ್ ಆಗಿದೆ. ನಾಯಕ ತುಂಬ ರಿಚ್ ಇರುವಂಥ ಮನೆತನದವನು, ನಾಯಕ ಡಾಕ್ಟರು, ಆದರೂ ಕೂಡ ಮನೆಯವರ ಎಲ್ಲ ಕೆಲಸವನ್ನು ಮಾಡಿಕೊಡ್ತಾನೆ, ಮನೆಯಲ್ಲಿ ಸೇವಕನಾಗಿ ಇರ್ತಾನೆ. ಒಬ್ಬ ನಾಯಕನನ್ನು ಎಲ್ಲರೂ ಮನೆ ಕೆಲಸದ ರೀತಿಯಲ್ಲಿ ನೋಡ್ಕೊಳ್ತಾನೆ. ಸೊ ಇದು ಪ್ರೋಮೋದಲ್ಲಿ ಗೊತ್ತಾಗಿದೆ. ಇಲ್ಲಿವರೆಗೂ ಸೀರಿಯಲ್ಗಳ ಬಗ್ಗೆ ಇದ್ದಂಥ ಬೇಸರ ಅಂತ ಅಂದರೆ, ಎಲ್ಲ ಸೀರಿಯಲ್ಗಳಲ್ಲೂ ಕೂಡ ಈ ಮಹಿಳೆಯರೇ ವಿಲನ್ ಆಗಿರ್ತಾರೆ ಮತ್ತು ಎಲ್ಲ ಸೀರಿಯಲ್ಗಳಲ್ಲೂ ಮಹಿಳೆಯರ ಸುತ್ತಮುತ್ತನೇ ಸುತ್ತುವಂಥ ಕತೆ ಆಗಿರುತ್ತೆ. ಮಹಿಳೆಯರೇ ಪ್ರಧಾನ ರೀತಿಯಾದಂಥ ಪಾತ್ರಗಳನ್ನು ಮಾಡ್ತಾ ಇರ್ತಾರೆ. ಯಾಕೆ ಪುರುಷ ಪ್ರಧಾನವಾದಂಥ ಸೀರಿಯಲ್ ಬರೋದಿಲ್ಲ ಅಥವಾ ವಿಲನ್ಗಳು ಪುರುಷರೇ ಯಾಕೆ ಆಗಿರೋದಿಲ್ಲ? ಗಂಡು ಮಕ್ಕಳಿಗೂ ಸಾಕಷ್ಟು ಸಮಸ್ಯೆಗಳಿರುತ್ತೆ, ಅದನ್ನು ಯಾಕೆ ಸೀರಿಯಲಲ್ಲಿ ತೋರಿಸೋದಿಲ್ಲ? ಯಾವಾಗಲೂ ಅಳುಮುಂಜಿ ಪಾತ್ರವನ್ನು, ಅವಮಾನ ಮಾಡುವಂಥ ಪಾತ್ರವನ್ನು, ಮನೆ ಕೆಲಸ ಮಾಡುವಂಥ ಪಾತ್ರವನ್ನು, ಎಲ್ಲರನ್ನ ಸಹಿಸಿಕೊಂಡು ಎಲ್ಲರಿಗೂ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂಥ ಪಾತ್ರವನ್ನು ಮಹಿಳೆಯರೇ ಯಾಕೆ ಮಾಡಬೇಕು? ಸೀರಿಯಲ್ಗಳಲ್ಲೂ ಕೂಡ ಯಾಕೆ ಈ ರೀತಿಯಾದಂತಂದರೆ ತೋರಿಸ್ಬೇಕು ಅನ್ನೋದು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಿತ್ತು. ನೀವು ಯಾವುದೇ ಸೀರಿಯಲ್ ನೋಡಿ, ಆ ಸೀರಿಯಲ್ಗಳಲ್ಲಿ ಹೆಣ್ಮಕ್ಳು ಅಳ್ತಾ ಇರ್ತಾರೆ, ಸೊಸೆಗೆ ಅನ್ಯಾಯ ಆಗ್ತಿರುತ್ತೆ, ಮಗಳಿಗೆ ಮೋಸ ಆಗ್ತಾ ಇರುತ್ತೆ, ಅತ್ತೆ ಕಾಟ, ಗಂಡನ ಕಾಟ, ಗಂಡನ 2ನೇ ಮದುವೆ, ಇನ್ನೊಂದು ಮತ್ತೊಂದು, ಯಾವಾಗ್ಲೂ ಹೀರೋಯಿನ್ಸ್ ಅಳ್ತಾ ಇರೋದು, ಅಳುಮುಂಜಿ ಹೀರೋಯಿನ್ಸ್, ಇದೇ ಥರದ ಪಾತ್ರಗಳನ್ನು ನೋಡಿ ನೋಡಿ ಬೇಸರ ಆಗಿತ್ತು. ಈ ಒಂದು ಪ್ರೋಮೋ ನೋಡ್ತಾ ಇದ್ರೆ ಈ ಸೀರಿಯಲ್ನಲ್ಲಿ ನಾಯಕ ನಟನನ್ನು ಸ್ವಲ್ಪ ಮಟ್ಟಿಗೆ ಅವಮಾನ ಮಾಡುವಂಥ, ನಾಯಕ ನಟ ಎಲ್ಲದಕ್ಕೂ ಹೊಂದಾಣಿಕೆ ಮಾಡ್ಕೊಂಡು ಹೋಗುವ, ಅಂದರೆ ಒಂದು ಹೆಣ್ಣು ಮಗಳು ಯಾವ್ಯಾವ ರೀತಿಯಾಗಿ ಅನುಸರಿಸ್ಕೊಂಡು ಹೋಗ್ತಾಳೋ ಆ ಥರದೊಂದು ಪಾತ್ರವನ್ನು ಇಲ್ಲಿ ಕೊಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕಂಪ್ಲೀಟ್ ಆಗಿ ಈ ಸೀರಿಯಲ್ನಲ್ಲಿ ಕತೆ ಬೇರೆ ಥರದ್ದೇ ರೀತಿಯಲ್ಲಿ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ
ಇಲ್ಲಿ ಕಿರಣ್ ರಾಜ್ ಅವರು ನಾಯಕನಾಗಿ ಆ್ಯಕ್ಟಿಂಗ್ ಮಾಡ್ತಾ ಇರೋದ್ರಿಂದ ಕಿರಣ್ ರಾಜ್ ಅವ್ರಿಗೂ ಒಂದು ಫ್ಯಾನ್ ಬೇಸ್ ಅನ್ನೋದು ಇದೆ. ಈ ಹಿಂದೆ ಕನ್ನಡತಿ, ಕಿನ್ನರಿ ಸೂಪರ್ ಡೂಪರ್ ಹಿಟ್ ಸೀರಿಯಲನ್ನು ಕೊಟ್ಟಿರೋದ್ರಿಂದ, ರಾಣಿ ಸೇರಿದಂತೆ ಕೆಲವೊಂದಷ್ಟು ಸಿನಿಮಾಗಳನ್ನು ಮಾಡಿರೋದ್ರಿಂದ ಅವರಿಗೆ ಅವರದ್ದೇ ಫ್ಯಾನ್ ಬೇಸ್ ಇದೆ. ಹೀಗಿರಬೇಕಾದ್ರೆ ಕತೆಗೂ ಮತ್ತು ಕಿರಣ್ ರಾಜಿಗೂ ಹೊಂದಾಣಿಕೆ ಆಗುವಂಥ ಹೀರೋಯಿನ್ಸ್ ಬೇಕಾಗಿದೆ. ಆ ಹೀರೋಯಿನ್ಸ್ ಆಯ್ಕೆಯಲ್ಲಿ ಶ್ರುತಿ ನಾಯ್ಡು ಅವರು ತುಂಬ ತಲೆ ಕೆಡಿಸ್ಕೊಂಡಿದ್ದಾರೆ. ಈಗಾಗಲೇ ಕರ್ಣ ಸೀರಿಯಲ್ಗೆ ಮೋಕ್ಷಿತಾ ಪೈ ಅವರ ಹೆಸರು ಓಡಾಡಿತ್ತು. ಮೋಕ್ಷಿತಾ ಮತ್ತು ಕಿರಣ್ ರಾಜ್ ಅವರ ಜೋಡಿ ಚೆನ್ನಾಗಿರುತ್ತೆ, ಈ ಪಾತ್ರದಲ್ಲಿ ಮೋಕ್ಷಿತಾ ಅವರು ಮಿಂಚ್ತಾರೆ ಅಂತ ಹೇಳಲಾಗ್ತಿತ್ತು. ಅದಾದಮೇಲೆ ಭವ್ಯ ಗೌಡ ಹೆಸರು ಕೇಳಿಬಂತು. ಭವ್ಯ ಗೌಡ ಕೂಡ ತುಂಬ ಚೆನ್ನಾಗಿ ಸೂಟ್ ಆಗ್ತಾರೆ. ಭವ್ಯ ಕಿರಣ್ ರಾಜ್ಗೆ ಇಲ್ಲಿ ಜೋಡಿ ಆಗ್ತಾರೆ. ಕರ್ಣ ಸೀರಿಯಲ್ನಲ್ಲಿ ಭವ್ಯ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ಸೊ ಈ ಎಲ್ಲ ಹೇಳೋದ್ರ ಜೊತೆಗೆ ರಂಜಿನಿ ರಾಘವನ್ ಅವರ ಹೆಸರು ಕೂಡ ಕೇಳಿಬಂದಿತ್ತು. ಕಾರಣ ಈ ಹಿಂದೆ ಕನ್ನಡತಿ ಅನ್ನುವಂಥ ಸೀರಿಯಲ್ ಮಾಡೋದ್ರ ಮುಖಾಂತರವಾಗಿ ಈ ಜೋಡಿ ಸೂಪರ್ ಡೂಪರ್ ಹಿಟ್ ಆಗಿತ್ತು, ಎಲ್ರಿಗೂ ಇಷ್ಟ ಕೂಡ ಆಗಿತ್ತು. ಆ ಕಾರಣಕ್ಕಾಗಿ ಈ ಜೋಡಿ ಇಲ್ಲೂ ಕೂಡ ಅಭಿನಯಿಸ್ತಾರೆ ಅಂತೆಲ್ಲ ಹೇಳಲಾಗ್ತಿತ್ತು. ಆದರೆ ಈಗ ಮತ್ತೆ ಬದಲಾವಣೆ ಆಗ್ತಾ ಇದೆ. ಕರ್ಣ ಸೀರಿಯಲ್ನಲ್ಲಿ ಲಕ್ಷ್ಮೀ ಭಾರಮ್ಮ ಸೀರಿಯಲ್ನ ಭೂಮಿಕಾ ರಮೇಶ್ ಅವರು ಮಾಡ್ತಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಇಲ್ಲಿವರೆಗೂ ಭವ್ಯ, ಮೋಕ್ಷಿತಾ, ರಂಜಿನಿ ಅಂತ ಅಂತಿದ್ದವರು ಇದೀಗ ಏಕ್ದಮ್ ಆಗಿ ಲಕ್ಷ್ಮೀ ಭಾರಮ್ಮ ಸೀರಿಯಲ್ನ ಲಕ್ಷ್ಮಿ ಅವರು ಇಲ್ಲಿ ಕರ್ಣಗೆ ನಾಯಕಿಯಾಗಿ ನಟಿಸ್ತಾರೆ ಅಂತ ಹೇಳಲಾಗ್ತಿದೆ. ಕಾರಣ ಲಕ್ಷ್ಮೀ ಭಾರಮ್ಮ ಸೀರಿಯಲ್ ಕೂಡ ವೈಂಡ್ ಅಪ್ ಆಗ್ತಾ ಇದೆ. ಹೀಗಿರ್ಬೇಕಾದ್ರೆ ಭೂಮಿಕಾ ರಮೇಶ್ ಅವರನ್ನ ಇಲ್ಲಿ ಕರ್ಕೊಂಡು ಬರಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ಪಾತ್ರಕ್ಕೆ, ಈ ಕತೆಗೆ, ಕಿರಣ್ ರಾಜ್ಗೆ ಭೂಮಿಕಾ ರಮೇಶ್ ಎಷ್ಟರ ಮಟ್ಟಿಗೆ ಸೂಟ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಇದೀಗ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಈ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಸೀರಿಯಲ್ ಶುರು ಆಗೋದಕ್ಕಿಂತ ಮುಂಚೆ ಇಷ್ಟು ಹೈಪ್ ಕ್ರಿಯೇಟ್ ಮಾಡಿದೆ, ಅಥವಾ ನಾಯಕ ನಟಿ ಯಾರು ಇರಬೇಕು, ಇದೆಲ್ಲದ್ರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಬಹುದು.